ನಮಸ್ಕಾರ ಕರ್ನಾಟಕ. ಸಂವಿಧಾನದ ಮೇಲೆ ಗೌರವ ಇದೆ. ಈ ದೇಶದ ಕಾನೂನು ಮೇಲೆ ನಮಗೆ ನಂಬಿಕೆ ಇದೆ. ಈ ನ್ಯಾಯಾಲಯಗಳು ಸಾಮಾನ್ಯ ಜನರ ಮನಸ್ಸನ್ನು ಎತ್ತಿಡಿಸುವಂತ ದೊಡ್ಡ ನಂಬಿಕೆ ಸಹ ಇದೆ. ಸೆಂಟ್ರಲ್ ಒಂದಷ್ಟು ಮಾತುಕತೆನೂ ಇದೆ. ಸದನದ ಮೇಲೆ ಗೌರವನೂ ಇದೆ. ಅಲ್ಲಿ ಕೂತಿರೋರ ಬಗ್ಗೆ ಒಂದಷ್ಟು ನಂಬಿಕೆನೂ ಸಹ ಜನ ಇಟ್ಟಿ ಓಟ್ ಹಾಕಿದ್ದಾರೆ. ಏನೇ ಇರಲಿ, ಒಂದಂತೂ ನಿಜ, ಯಾರೋ ಹೇಳಿದ್ರು, ನಾನು ಹೇಳಿರೋದನ್ನ ಪ್ರೂವ್ ಮಾಡ್ಬೇಕಂತೆ. ಇಲ್ಲ ಅಂದ್ರೆ ನಾನು ಅವ್ರ ತೋಟದ ಮನೆ ನಾಯಿ ಅಂತೆ. ನಾಯಿ ಅನ್ನೋ ಪದ ಬಂದಾಗ ನನಗೆ ತುಂಬಾ ಪ್ರೀತಿಯಾದಂತ ಪ್ರಾಣಿ ಅದು. ನಾಯಿಗಿರೋ ನಿಯತ್ತು ಮನುಷ್ಯನಿಗೂ ಇಲ್ಲ, ನಂಗೆ ಗೊತ್ತಿದೆ. ಕನಿಷ್ಠ ಆ ನಿಯತ್ತಿನ ನಾಯಿ ಅಂದಿದ್ದಕ್ಕೆ ನಂಗೆ ಸಂತೋಷ ಆಯಿತು. ಪರವಾಗಿಲ್ಲ, ನೀವು ದೊಡ್ಡವರೇ ಆಗಿ, ನಾವು ಸಣ್ಣವರೇ ಆಗಿರಲಿ, 2028 ಮಾತ್ರ ಅಪ್ಪುನ್ ಕಾ ಹೈ. ಓಕೆ, ನೀವು ಏನೇ ತಿಪ್ಪರ್ಲಾಗ ಹಾಕಿದ್ರು 2028 ಸಾಮಾನ್ಯ ಜನರ ಸರ್ಕಾರ ಆಗತ್ತೆ. ಸಾಮಾನ್ಯ ವ್ಯಕ್ತಿ MLAಗಳಾಗ್ತಾರೆ, CM ಆಗ್ತಾರೆ. ಇನ್ನೂ ಡೌಟ್ ಇದ್ರೆ ಓಕೆ, ಇತಿಹಾಸ ತೆಗೆದು ನೋಡಿ. ಓಕೆ, ಆಮೇಲೆ ಕಮಿಂಗ್ ಟು ಡಾಗಿ ಪ್ರಶ್ನೆ, ನನ್ಗೆ ತುಂಬಾ ಇಷ್ಟವಾದಂತ ಪ್ರಾಣಿ ಇದು. ನಮ್ಮನೆ ಜಾಕಿ ಜಾಕಿ ಮಲ್ಗಿದ್ಯಾ ಮಗನೇ? ಮಲ್ಗಿದ್ಯಾ ಮಗನೇ? ನಂದು ಜಾಕಿ ಮಗು ಇದು. ಆಯ್ತು ಆಯ್ತು ಆಯ್ತು. ರೂಬಿ 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 ಓ ಓ ಓ ಓ ಓಕೆ. ಪೆರಿ ಕಳ್ಳ ನನ್ ಮಗನೇ, ಮಲ್ಕೊಂಡಿದ್ಯಾ? ಸಾಕು ಸಾಕು ಸಾಕು, ಮಲ್ಕೊಳ್ರೋ. ಏನು ಜಾಕಿ? ಅವನು ಜಾಕಿ ಮನೆ. ಜಕ್ಕಿ 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 ಪೆರಿ, ಅವನು ಪೆರಿ, ಅವನು ಜಾಕಿ 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 ಮನಿ ಪೆರಿ ಮರಿ. ರೂಬಿ ಬಾಯ್ಲಿ, ಕಮ್ಮಿ ರೂಬಿ. ಹಾಯ್ ರಾಮ್. ಬಾರು ಮನೆ, ಇಬ್ರು ಮಲ್ಕೊಂಡಿದ್ದೀರಾ? ಮಲ್ಕೊಳ್ಳಿ. ಒಂದು ಡಜನ್ ಡಾಗೀಸ್ ಹಾಕಿದೀವಿ. ಕಾರಣ ಏನಕ್ಕೆ ಅಂತಂದ್ರೆ ನಾವು ಇಷ್ಟ ಅಂತ ಅಷ್ಟೇ. ಬಟ್ ಆ ನಿಯತ್ತಿನ ಪ್ರಶ್ನೆ ಬಂದ್ರೆ, ನಾಯಿಗಳು, ಯಾರೇ ಮನೆ ನಾಯಿಗಳಾಗಿದ್ರು ಕೂಡ ತುಂಬಾ ನಿಯತ್ತಿದೆ. ಮನುಷ್ಯನಿಗೆ ಆ ನಿಯತ್ತನ್ನು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ನನ್ನನ್ನು ಯಾರೋ ಒಬ್ರು ಅವ್ರ ತೋಟದ ಮನೆ ನಾಯಿ ಹಾಕ್ತೀವಿ ಅಂತಂದ್ರೆ ನಿಜವಾಗ್ಲೂ ಸಂತೋಷದ ವಿಚಾರ. ಬಟ್ 2028ಕ್ಕೆ ನೀನು ಗೂಟ ಅಂತೂ ಕಿತ್ತಾಕ್ತೀನಿ. ಓಕೆ, ಕದನದೋಳ್ ಪಾರ್ಥರನ್ನ ಏನೋ ನಮ್ಗೆ ಬರ್ತಾ ಇಲ್ಲ. ಕದನದೋಳ್ ಪಾರ್ಥನನ್ನ ಕೆಣಕಿ ಗೆದ್ದವರಿಲ್ಲ ಅಂದಂಗೆ, ಇರ್ಲಾರ್ದಿರ ಬಿಟ್ಕೊಂಡ ಕೆಲಸ ಅಂದ್ರೆ ಇದೇನೆ. ಅಲ್ಲಾಗರು ಇರ್ಲಾರ್ದ್ರೆ ಬಿಟ್ಕೊಂಡಲ್ಲಾಗರು. ದಾರಿಲಿ ಹೋಗೋ ಮಾರಮ್ಮ, ಜಗದೀಶ್ ಮನೆ ಗಂಟೆ ಬಾರಮ್ಮ. ಥ್ಯಾಂಕ್ ಯು. ಏನೋ ನನಗೆ ನೀವು ಯಾರು ಹೀಯಾಳಿಸಿದ್ರು ನನಗೇನು ಬೇಜಾರಿಲ್ಲ. ಸದನದಲ್ಲಿ ಹೋಗಲೇ ಬರಲೆ ಅಂತಂದ್ರು. ದೊಡ್ಡವ್ರು ಅನ್ಕೊಂಡ್ರೆ ಅನ್ಕೊಳ್ಳಿ, ನನಗೇನಾಗಬೇಕಾಗೈತೆ. ಇನ್ನೊಬ್ಬ ನಕಲಿ ಅಡ್ವೊಕೇಟ್ ಅನ್ಕೊಂಡ್ಲಿ, ದೊಡ್ಡ ಸ್ಥಾನ ಅವ್ರದೆಲ್ಲ. ಇನ್ನೊಬ್ಬ ತೋಟದ ಮನೆ ನಾಯಿ ಅಂತಂದ್ರು. ನನ್ನನ್ನ ಬೈದು ಬೆಳೆಸಿದ್ದೀರಾ. ಬೆಳೆಸಿ ತಗೊಂಡೋಗಿ ವಿಧಾನಸೌಧದಲ್ಲಿ ನನ್ನ ಹೆಸರನ್ನ ಬರ್ಸಿದ್ದೀರಾ. ಮುಂದೆ 2028ಕ್ಕೆ ಏನಾಗಬೇಕು ಅಂತ ನೀವೇ ಆಲ್ರೆಡಿ ಹೇಳ್ಬಿಟ್ಟಿದ್ದೀರಾ. ಜನರು ಅದಕ್ಕೆ ತೀರ್ಮಾನ ಮಾಡ್ತಾರೆ. ಅದಕ್ಕೆ ನನ್ನ ಮನ್ನಣೆ. ನಾವು ತಪ್ಪು ಮಾಡಿದ್ರೆ ನಮ್ಮ ಮೇಲೂ ಕೂಡ FIR ಹಾಕಿ ಜೈಲ್ಗೆ ಹಾಕಿ. ಬಟ್ ಜೈಲಲ್ಲೂ ನಾನು ಸರಿ ಇದ್ರೆ ಹೋರಾಟ ಮಾಡ್ತೀನಿ. ಕಾಂಗ್ರೆಸ್ ಅಲ್ಲಿರೋ ಒಂದು ಗುಂಪು, ಬಿಜೆಪಿಯವರು, ಆಮೇಲೆ ಐ ರಿಯಲಿ ಅಪ್ರಿಷಿಯೇಟ್ ನಮ್ಮ ಹೋಮ್ ಮಿನಿಸ್ಟರ್ನ. ಕಾರಣ ಯಾಕೆ ಅಂತಂದ್ರೆ, ಬೆಳಗ್ಗೆಯಿಂದ ಏನಾಯ್ತು, ಮನೆ ಏನಾಯ್ತು ಗೊತ್ತಿಲ್ಲ, ಬಟ್ ಕೊನೆಯಲ್ಲಿ ಒಂದು ಮಾತು ಹೇಳಿದ್ದಾರೆ. ವೆನ್ ಇಟ್ ಕಮ್ ಟು ಮೀ ಹೋಮ್ ಮಿನಿಸ್ಟರ್, ನಾನೊಬ್ಬ ಹೋಮ್ ಮಿನಿಸ್ಟರ್ ಆಗಿದ್ದಾಗ ಅನ್ಯಾಯ ಆಗಕ್ಕೆ ಬಿಡಲ್ಲ ಅಂತ ಖಂಡಿತವಾಗಿ ನಾವು ನಂಬಿದ್ದೇವೆ. ಈ ಸಿದ್ದರಾಮಯ್ಯ ಅವರನ್ನ ಇದರಲ್ಲೂ ಸಿದ್ದರಾಮಯ್ಯ ಮತ್ತೆ ಪರಮೇಶ್ವರನ್ನ ನಂಬಲೇಬೇಕು.
ನಾವು ಪರಮೇಶ್ವರ್ ಅವ್ರಿಗೆ ಅಡ್ವೈಸ್ ಮಾಡೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಐ ಸಿಂಪ್ಲಿ ಟೆಲ್ ಏನೋ ಪರಮೇಶ್ವರ್ ಅವರೇ ಸಿದ್ದರಾಮಯ್ಯ ಅವರು ನಡೆ ಅವರ ಫೋಕಸ್ ಕರೆಕ್ಟ್ ಆಗಿದೆ. ಇಂಥ ಎಷ್ಟೇ ಚಿಲ್ಲರೆ ಶಕುನಿಗಳು ಬಂದರೂ ನ್ಯಾಯ ಕೊಡಿಸ್ತಾರೆ ಅಂತ ಭರವಸೆ ಇದೆ. ಯಾಕಂದ್ರೆ SIT ಮಾಡಿಕೊಟ್ಟಾಗೇನೆ ನಮ್ಗೆ ಅವ್ರ ಮೇಲೆ ಮತ್ತೆ ನಂಬಿಕೆ ಬಂತು. ಐ ಥ್ಯಾಂಕ್ಸ್ ಸಿದ್ದರಾಮಯ್ಯ ಅವರೇ. ಅಂಡ್ ಡೆಫಿನೆಟ್ಲಿ ಪರಮೇಶ್ವರ್ ಅವರೇ, ನೀವೊಂದು ವಿಡಿಯೋನ ಹೇಳಿದಿರ, ಐ ಥಿಂಕ್ ಥರ್ಡ್ ಐ ಅವರು ಅದನ್ನ ಪ್ರಸಾರ ಮಾಡಿದ್ದಾರೆ. ಅದನ್ನ ಕೇಳಿದ್ಮೇಲೆ ನಿಮ್ಮೇಲೆ ನಮ್ಗೆ ನಂಬಿಕೆ ಬರ್ತಾ ಇದೆ. ವಿ ವಿಲ್ ನಾಟ್ ಡಿಸ್ಟರ್ಬ್ SIT. ಅಂಡ್ ಪರ್ಸನಲ್ ಏನೂ ಇಲ್ಲ, ಅದು ನಮ್ಗೇನು ಇಲ್ಲ, ನಮ್ಗೇನು ಆಗ್ಬೇಕೋದೂ ಇಲ್ಲ. ಆಮೇಲೆ ಎಕ್ಸ್ಪೋಸ್ ಮಾಡಬೇಕಂದ್ರೆ ಬಿಜೆಪಿ ತರ ಕಾಂಗ್ರೆಸ್ನ ಎಕ್ಸ್ಪೋಸ್ ಮಾಡಬಹುದು, ಬಟ್ ಕಾಂಗ್ರೆಸ್ ಸರ್ಕಾರಕ್ಕೆ ತೊಂದರೆ ಆಗೋದು ನನಗಿಷ್ಟ ಇಲ್ಲ. ವೈಯಕ್ತಿಕವಾಗಿ ಕಾರಣ ಯಾಕೆ ಅಂತಂದ್ರೆ ಇರೋದ್ರಲ್ಲಿ ಸೆಕ್ಯುಲರ್ ಅಂತಂದ್ರೆ ಅದೇನೇನೆ, ಅದರಲ್ಲಿರೋ ಒಂದಷ್ಟು ನಾಯಕರುಗಳು ನಮ್ಮ ಮೇಲೆ ಉರಿದು ಬೀಳ್ತಾರೆ, ಒಂದಷ್ಟು ನಾಯಕರುಗಳು ಉರ್ಕೊಂತಾರೆ, ಮೆಣಸಿನ್ಕಾಯಿ ಇಟ್ಕೊಂಡಂಗೆ ನಾವು ಏನೂ ಮಾಡೋಕ್ಕಾಗಲ್ಲ. ಅದರ್ವೈಸ್ ಐ ಡೋಂಟ್ ಸಪೋರ್ಟ್, ಐ ಮೇ ನಾಟ್ ಸಪೋರ್ಟ್ ಕಾಂಗ್ರೆಸ್, ಬಟ್ ಡೆಫಿನೆಟ್ಲಿ ಐ ಮೇ ನಾಟ್ ಇಗ್ನೋರ್ ಇಟ್ ಆಲ್ಸೋ. ಒಂದು ಆಲ್ಟರ್ನೇಟಿವ್ ಗವರ್ಮೆಂಟ್ ಅಂತ ಬಂದಾಗ ಬಿಜೆಪಿ ವಿರುದ್ಧವಾಗಿ ಕಾಂಗ್ರೆಸ್ ಬೇರೆ ಯಾರೂ ಇಲ್ಲ. ಹಂಗಾಗಿ ಆ ಸರ್ಕಾರ ಬೀಳಕ್ಕೆ ನಾವು ಯಾರು ಕೂಡ ಸಪೋರ್ಟ್ ಮಾಡಲ್ಲ. ನಮಗೆ ಈ ಸರ್ಕಾರದಲ್ಲಿ ನಡೆಯುವಂತ ಎಷ್ಟೋ ವಿಚಾರಗಳು ಗೊತ್ತಿದೆ, ಇಂಟೆಲಿಜೆನ್ಸಿ ರಿಪೋರ್ಟ್ಸ್ ಇದೆ, ಬಳಸ್ಬೋದು, ಬಟ್ ಆ ಕೀಳ್ಮಟ್ಟಕ್ಕೆ ನಾವು ಯಾರು ಮಾಡೋಕ್ಕಲ್ಲ. ಸಿದ್ದರಾಮಯ್ಯ ಅವ್ರ ಮೇಲೆ ಗೌರವ ಇದೆ, ಪರಮೇಶ್ವರ ಒಂದು ಸ್ಟೇಟ್ಮೆಂಟ್ ಮೇಲೆ ನಮ್ಗೆ ನಿಜವಾಗ್ಲೂ ನಂಬಿಕೆ ಇದೆ. ಹಾಗಾಗಿ SIT ನ್ಯಾಯಯುತವಾದಂಥ ತನಿಖೆ ಮಾಡ್ತಾ ಇದೆ, ನಮ್ಮೆಲ್ಲರ ಧ್ವನಿಗೆ ನ್ಯಾಯ ಸಿಗುತ್ತೆ ಅಂತ ನಾವು ನಂಬಿದ್ದೀವಿ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ಸದನದಲ್ಲಿ ಏನೇ ಆಗಿರ್ಬೋದು, ಒಂದು ಎರಡು ತಗೋ, ನೀವು ಏನೋ ಒಂದು ಅಂದಿರ್ಬೋದು, ನಾವು ಏನೋ ಒಂದು ಮಾತಾಡಿರ್ಬೋದು, ನಾವು ಯಾರನ್ನು ಪರ್ಸನಲ್ ಆಗಿ ಅನ್ಬೇಕು ಅಂತಿಲ್ಲ, ಬಟ್ ಆ ಸಾಂದರ್ಭಿಕವಾಗಿ ಕೋಪ ಬಂದಾಗ ಬಂದಿರುವಂತ ಮಾತುಗಳಾಗಿರ್ತವೆ ಹೊರತು ನಾನು ಯಾರನ್ನೂ ಪರ್ಸನಲ್ ಟಾರ್ಗೆಟ್ ಮಾಡಲ್ಲ. ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಟು ಆಲ್ ಯುವರ್ ಏಜಸ್. ಅದು ಸಿದ್ದರಾಮಯ್ಯ ಆಗಿರಲಿ, ಪರಮೇಶ್ವರ್ ಆಗಿರಲಿ, ಇನ್ನೊಬ್ಬರಾಗಿರಲಿ, ಗ್ರೇಟ್ ರೆಸ್ಪೆಕ್ಟ್ ಇದೆ. ಪುಡಾರಿಗಳಿಗಂತೂ ಪುಡಾರಿ ತರ ಮಾತಾಡ್ತಾರೆ, ಅವ್ರು ಹೇಳ್ತಾರಲ್ಲ, ಪುಡಾರಿಗಳು ಹೋಗಲೇ ಬರಲಿ ಅಂತ ಆಚೆ ಕಡೆ ಮಾತಾಡ್ತಾರೆ. ನಾನು ಅದೇ ರೀತಿ ಅವ್ರಿಗೆ ಉತ್ತರ ಕೊಡ್ತೀನಿ. ಬಟ್ ಕೀಪಿಂಗ್ ದಾಟ್ ಆಸ್ ಅ ಪೊಸಿಷನ್ ಆಸ್ ಅನ್ ಹೋಮ್ ಮಿನಿಸ್ಟರ್ ಅಂಡ್ ಚೀಫ್ ಮಿನಿಸ್ಟರ್, ವಿ ಗ್ರೇಟ್ ರೆಸ್ಪೆಕ್ಟ್ ಇಟ್ಟು. ನಿಮ್ಮ ಪಾರ್ಟಿಲೇ ಒಂದಷ್ಟು ಜನ ಗೇಮ್ಗಳನ್ನ ಆಡ್ತಾ ಇದ್ದಾರೆ, ಆ ಬಿಜೆಪಿ ವಿಜಯ ಸೇರ್ಕೊಂಡು. ನಿಮ್ಗೆಲ್ಲ ಗೊತ್ತೇ ಇದೆ, ಇಂಟೆಲಿಜೆನ್ಸಿ ರಿಪೋರ್ಟ್ ಇದೆ, ಏನ್ ಮಾಡ್ತೀರಾ ನೋಡಿ. ಬಟ್ ನಾವು ನಿಮ್ಮನ್ನು ನಂಬಿದ್ದೀವಿ. ಥ್ಯಾಂಕ್ ಯು.